ಪಟ್ಟಣದಲ್ಲಿ ತಾಲೂಕು ವೀರಶೈವ ಲಿಂಗಾಯತ ಸಮಾಜ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಮೆರವಣಿಗೆಯಲ್ಲಿ ಪಕ್ಷಾತೀತವಾಗಿ ಹಾಗೂ ಜಾತ್ಯತೀತವಾಗಿ ಎಲ್ಲರೂ ಭಾಗಿಯಾಗಿ ವಿಜಯ ಸರ್ಕಲ್ನಿಂದ ಕಾಲ್ನಡಿಗೆಯಲ್ಲಿ ತಹಶೀಲ್ದಾರ್ ಕಚೇರಿವರೆಗೆ ಆರೋಪಿ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಬಂದು ತಹಶೀಲ್ದಾರ್ ಅವರ ಮೂಲಕ ರಾಜ್ಯಪಾಲರು, ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರಿಗೆ ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರವನ್ನು ಸ್ವೀಕರಿಸಿ ಮಾಧ್ಯಮದವರೊಂದಿಗೆ ತಹಶೀಲ್ದಾರ್ ಅನಿಲ್ ಕುಮಾರ್ ಮಾತನಾಡಿದರು. ನಂತರ ಚಿದ್ರಗಿ ಸತೀಶ್, ಪಿ ರವಿಕುಮಾರ್, ಜಿಟಿ ಪಂಪಾವತೆ, ಪುಷ್ಪ ಇತರರು ಮಾತನಾಡಿದರು. ಮನವಿ ಪತ್ರದಲ್ಲಿ 18/4/2024ರಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರು ಆದ ನಿರಂಜನ್ ಹಿರೇಮಠಿಯವರ ಪುತ್ರಿ ಕುಮಾರಿ ನೇಹಾ ಹಿರೇಮಠಿಯವರನ್ನ ಕಾಲೇಜಿನ ಕ್ಯಾಂಪಸ್ನಲ್ಲಿ ಹಾಡಹಗಲೇ ಬರ್ಬರವಾಗಿ ಹತ್ಯೆಗೈದಿದ್ದು, ಸಂಡೂರು ತಾಲೂಕು ವೀರಶೈವ ಲಿಂಗಾಯತ ಸಂಘ ಖಂಡಿಸಿ ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಸಮಾಜವು ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಗೃಹ ಸಚಿವರು ತಾವುಗಳು ಮುಂದಿನ ದಿನದಲ್ಲಿ ಈ ರೀತಿಯ ಲವ್ ಜಿಹಾದ್ ಪ್ರಕರಣಗಳು ನಡೆಯದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಹಾಗೂ ವಿದ್ಯಾರ್ಥಿನಿಯ ಬರ್ಬರ ಹತ್ಯೆಗೈದ ವ್ಯಕ್ತಿಗೆ ಮತ್ತು ಅವನಿಗೆ ಸಹಕಾರ ಕೊಟ್ಟಿರುವ ಎಲ್ಲಾ ವ್ಯಕ್ತಿಗಳಿಗೂ ಮರಣ ದಂಡನೆಯಂತಹ ಕಠಿಣ ಶಿಕ್ಷೆ ವಿಧಿಸಬೇಕು. ಇದೇ ರೀತಿಯಾಗಿ ಮುಂದಿನ ದಿನಮಾನದಲ್ಲಿ ಇಂತಹ ಲವ್ ಜಿಹಾದ್ ಹತ್ಯೆ ಪ್ರಕರಣಗಳು ನಡೆಯದಂತೆ ಕೂಡಲೇ ಘನ ಸರ್ಕಾರ ಕಾನೂನು ತಿದ್ದುಪಡಿ ತಂದು ಆರೋಪಿ ಮತ್ತು ಸಹಕರಿಸಿದ ವ್ಯಕ್ತಿಗಳಿಗೆ ತಕ್ಷಣವೇ ಮರಣ ದಂಡನೆ ವಿಧಿಸುವ ಕಾನೂನು ಜಾರಿಗೆ ತರಬೇಕು ಅಂತ ಒತ್ತಾಯಿಸುತ್ತೆ ಎಂದು ಮನವಿ ಪತ್ರದಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕುಮಾರಿ ನೇಹಾ ಹಿರೇಮಠ ಇವರ ಕೊಲೆಯ ಸಂಬಂಧ ಮನವಿ ಪತ್ರವನ್ನು ತಾವು ಸಲ್ಲಿಸಿದ್ದೀರಿ. ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಮಾನ್ಯ ರಾಜ್ಯಪಾಲರಿಗೆ ತಲುಪತಕ್ಕಂಥ ಧನ್ಯವಾದಗಳು. ರಾಜ್ಯಾದ್ಯಂತ ನಾವು ತಾಲೂಕು ದಂಡಾಧಿಕಾರಿಗಳು ಸಾರ್ವಜನಿಕರ ಒತ್ತಾಯ ಏನಂತಂದ್ರೆ ಕಠಿಣವಾದ ಶಿಕ್ಷೆ ಆಗ್ಬೇಕಂತಕ್ಕಂಥದ್ದನ್ನ ಒಂದು ಪ್ರತಿಭಟನೆ ಮಾಡಿದ್ವಿ. ನಾವು ಏನು ಕೊಲೆ ಆಯಿತು, ಅಮಾನ್ಯ ಕೃತ್ಯ ಇಲ್ಲೂ ನಡೆಯಬಾರದು. ಯಾಕಂದ್ರೆ ಇದು ಮಾನವ ಕುಲ ಎಲ್ಲಿರ್ತದೆ, ಇದು ಅದಕ್ಕೆ ವಿರುದ್ಧವಾದಂತಹ ಒಂದು ಕೃತ್ಯವನ್ನು ಎಸಗಿರ್ತಕ್ಕಂಥದ್ದು. ಇದು ರಾಜ್ಯಾದ್ಯಂತ ಖಂಡನೆ ಆಗಿದೆ. ಎಲ್ಲ ಧರ್ಮದವರು ಎಲ್ಲರೂ ಒಂದು ಇದಕ್ಕೆ ಒಂದು ವಿರೋಧ ವ್ಯಕ್ತಪಡಿಸ್ತಾರೆ. ಇದಕ್ಕೆ ಕಠಿಣ ಕಾನೂನು ತರಬೇಕಂತನೂ ಸಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಹಾಗಾಗಿ ಇದಕ್ಕೆ ಒಂದು ಬಲವಾದಂತಹ ಕಾನೂನು ಅಗತ್ಯ ಇದೆ ಅಂತ ಎಲ್ಲರೂ ಹೇಳಿರೋದ್ರಿಂದ ಮುಂದಿನ ದಿನಗಳಲ್ಲಿ ಕಠಿಣ ಕಾನೂನುಗಳು ಬಂದರೆ ಇಂಥ ಕೃತ್ಯಗಳು ಕಡಿಮೆ ಆಗ್ತವೆ. ಅದರ ಜೊತೆಗೆ ನಮ್ಮ ಕುಟುಂಬದವ್ರಿಗೂ ಮತ್ತು ಶಾಲೆ ಶಿಕ್ಷಣದಲ್ಲಿ ಮಾತಾಡುವಾಗ ಹೇಳಿದರು, ನೈತಿಕತೆ ಭಾಳ ಇಂಪಾರ್ಟೆಂಟ್. ನೈತಿಕತೆ ಎಲ್ಲಿ ಅಂದರೆ ಮನೆ ಮತ್ತು ಶಾಲೆಯಲ್ಲಿ ಬರ್ತದೆ. ವಿದ್ಯಾರ್ಥಿಗಳಿಗಾಗಲಿ ದೊಡ್ಡವರಾಗಲಿ ಒಬ್ಬ ನಾಗರಿಕ ಹೇಗಾಗ್ತಾನಂದರೆ ಒಂದು ಕುಟುಂಬದಿಂದ ಮತ್ತು ಒಂದು ಶಾಲೆಯಿಂದ ಒಬ್ಬ ನಾಗರಿಕ ನಿರ್ಮಾಣ ಆಗ್ತಾನೆ. ಪ್ರತಿ ಶಾಲೆ ಮತ್ತು ತಂದೆ ತಾಯಿಗಳು ಮಕ್ಕಳಿಗೆ ನೈತಿಕ ಶಿಕ್ಷಣದ ಅಗತ್ಯ ಈ ಕೃತ್ಯದಿಂದ ಅಗತ್ಯತೆ ಭಾಳ ಹೆಚ್ಚಾಗಿ ಕಾಣಿಸ್ತಾ ಇದೆ. ತಂದೆ ತಾಯಿಗಳು ಮತ್ತು ಶಿಕ್ಷಕರು ನೈತಿಕ ಮೌಲ್ಯಗಳು, ನೈತಿಕ ಶಿಕ್ಷಣದ ಬಗ್ಗೆ ಹೆಚ್ಚು ಒತ್ತು ಕೊಟ್ಟರೆ ಮುಂದಿನ ದಿನಮಾನಗಳಲ್ಲಿ ಇಂಥ ಕೃತ್ಯಗಳು ಕಡಿಮೆ ಆಗ್ತವೆ. ಆಗೋದೇ ಇದು ಸಾಧ್ಯತೆಗಳು ಭಾಳ ಇರೋದ್ರಿಂದ ನೈತಿಕ ಶಿಕ್ಷಣದ ಅಗತ್ಯತೆ ಭಾಳ ಇದೆ. ಥ್ಯಾಂಕ್ ಯು. ಹೋರಾಟಕ್ಕೆ
ಅಂತ ಪೂಜಿಸ್ತಿದೀವೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ. ಯಾವುದೇ ಹೆಣ್ಣಿರಲಿ ನಾವು ಪೂಜ್ಯ ಭಾವನೆಯಿಂದ ತಾಯಿಯ ಸ್ವರೂಪದಲ್ಲಿ, ಒಂದು ಶಕ್ತಿಯ ಸ್ವರೂಪದಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ಒಂದು ನೆಲದಲ್ಲಿ ಈ ನಡೆದಿರ್ತಕ್ಕಂಥ ಘನಘೋರ ಹತ್ಯೆ ಇಡೀ ಮಾನವ ಜನಾಂಗ ತಲೆ ತಗ್ಗಿಸುವಂತಹ ಕೃತ್ಯ ಜರುಗಿದೆ. ಈ ಕೃತ್ಯ ಆಗಬಾರದಾಗಿತ್ತು. ಇವತ್ತಿನ ಯುವ ಪೀಳಿಗೆ ಯಾವ ಕಡೆ ಜರುಗ್ತಾ ಇದೆ, ಯಾವ ಕಡೆ ನಡೀತಾ ಇದ್ದಾರೆ, ಇದಕ್ಕೆಲ್ಲ ಯಾರು ಹೊಣೆ? ಇವತ್ತು ಅಪರಾಧಗಳು ಈ ಸಣ್ಣ ವಯಸ್ಸಿನಲ್ಲಿ ನಡೀತಾ ಇದೆ ಅಂದರೆ ಇಲ್ಲಿ ಎಲ್ಲಿ ದೋಷ ಇದೆ? ಇದು ಬೇರು ಮಟ್ಟದಿಂದ ನಿರ್ಮೂಲನವಾಗಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾರೇ ಮಕ್ಕಳಾಗಿರ್ಬೋದು, ಅವರೆಲ್ಲ ನಮ್ಮ ಮಕ್ಕಳೇ, ನಮ್ಮ ಸಹೋದರಿಯರೇ. ಇವತ್ತು ಹುಬ್ಬಳ್ಳಿಯಲ್ಲಿ ಆಗಿರೋದು, ಸೊಂಡೂರಲ್ಲಿ ಆಗ್ಬೋದು, ಬಳ್ಳಾರಿಯಲ್ಲಿ ಆಗ್ಬೋದು, ಹೊಸಪೇಟೆಯಲ್ಲಿ ಆಗ್ಬೋದು, ಈ ರೀತಿಯ ಘಟನೆಗಳು ಪುನರಾವರ್ತನೆ ಆಗಬಾರ್ದು ಅಂತಂದ್ರೆ ದೋಷ ಎಲ್ಲಿದೆ, ಎಲ್ಲಿ ನಾವು ಕೆಟ್ಟಿದ್ದೀವಿ, ಎಲ್ಲಿ ನಾವು ಎಡವಿದ್ದೀವಿ ಅದನ್ನ ನಾವು ಪರಿಗಣನೆ ಕಾಣಬೇಕಾಗ್ತದೆ. ಇದಕ್ಕೆ ಸರ್ಕಾರನೂ ಹೊಣೆ ಆಗಿದೆ, ಸಮಾಜದ ಮೇಲೂ ಹೊಣೆ ಇದೆ, ಅದೇ ರೀತಿಯಾಗಿ ತಂದೆ ತಾಯಿಗಳ ಮೇಲೆ ಹೊಣೆ ಇದೆ. ನಮ್ಮ ನೈತಿಕ ಬಲ ಎಲ್ಲೋ ಕೂಗ್ತಾ ಇದೆ ಅಂತೆ, ಎಲ್ಲ ನೈತಿಕತೆ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಸಂಸ್ಕೃತಿನ ನಾವು ಅರಿಬೇಕಾಗಿದೆ. ಇವತ್ತು ಒಂದು ಸಂಸ್ಕೃತಿ, ನೈತಿಕತೆ ಇದ್ದಿದ್ರೆ ಈ ಒಂದು ಕೃತ್ಯಗಳು ಜರುಗ್ತಿರ್ಲಿಲ್ಲ ಅನ್ಸುತ್ತೆ. ಇದಕ್ಕೆ ನಮ್ಮ ಶಾಲೆಯಲ್ಲಿ ಅಥವಾ ನಮ್ಮ ಸ್ಕೂಲ್ಗಳಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ದಶೆಯಲ್ಲಿ ಇರ್ತಕ್ಕಂಥ ಕಲಿಕಾ ಪದ್ಧತಿಯಲ್ಲಿ ತಪ್ಪಿದೆ ಅಂತ ನನ್ನ ಭಾವನೆ ಅನಿಸ್ತಾ ಇದೆ. ಇವೆಲ್ಲ ಆಗ್ತಾ ಇರೋದ್ರಿಂದ ನಮ್ಮ ವಿದ್ಯಾರ್ಥಿ ವೃಂದದವರು, ಯುವಕರು ದಾರಿ ತಪ್ತಾ ಇದ್ದಾರೆ. ಯಾಕಂದ್ರೆ ಇವತ್ತಿನ ಯುವಕರೇ ನಮ್ಮ ದೇಶದ ಆಸ್ತಿ. ಈ ಆಸ್ತಿಯನ್ನು ನಾವು ಸರಿದಾರಿಯಲ್ಲಿ ನಡೆಸ್ತಾ ಇದ್ದಲ್ಲಿ ಇಡೀ ನಮ್ಮ ಸಮಾಜನೇ ಈ ಕ್ರೂರ ಹತ್ಯೆ ಏನ್ ನಡೀತಾ ಇದೆ, ಇಂಥವು ಕೃತ್ಯಗಳು ಬಹಳ ಹೆಚ್ಚಾಗಬಹುದು. ಅದಕ್ಕೆ ಇವಕ್ಕೆಲ್ಲ ಒಂದು ತಡೆ ಒಡ್ಡಬೇಕಾದ್ರೆ ಸರಿಯಾದ ಒಂದು ನೈತಿಕತೆ, ಶಿಕ್ಷಣ ಬಹಳ ಮುಖ್ಯ ಆಗಿದೆ. ಇವತ್ತು ಶಿಕ್ಷಣ ಸಂಸ್ಥೆಗಳು ಜವಾಬ್ದಾರಿ ತಗೋಬೇಕಾಗಿದೆ, ತಂದೆ ತಾಯಿಗಳು ಜವಾಬ್ದಾರಿ ತಗೋಬೇಕಾಗಿದೆ, ಸಮಾಜನೂ ಜವಾಬ್ದಾರಿ ತಗೋಬೇಕಾಗಿದೆ. ಅದೇ ರೀತಿಯಾದ ಬಹಳ ಜವಾಬ್ದಾರಿ ನಮ್ಮ ಸರ್ಕಾರದ ಮೇಲಿದೆ. ಇವತ್ತೇನೋ ಕೃತ್ಯ ಎಸಗಿದಂತ ವ್ಯಕ್ತಿಗೆ ಕ್ರೂರವಾದ ಶಿಕ್ಷೆ ಅಂದ್ರೆ ಮರಣದಂಡನೆ. ಆ ಮರಣದಂಡನೆ ಬಹಳ ಜಾಗ್ರತೆಯಾಗಿ ವಿಧಿಸಬೇಕು. ಮತ್ತು ಈ ತರ ತಪ್ಪುಗಳು ನಡೀಬಾರದು. ಮುಂದೆ ಈ ತಪ್ಪುಗಳು ಆಗ್ತಾವಂತಂದ್ರೆ ಅದಕ್ಕೆ ಮರಣದಂಡನೆ ಒಂದು ಶಿಕ್ಷೆ ಅಂತ ನಿಗದಿಯಾದ್ರೆ ಈ ತರ ತಪ್ಪುಗಳು ಸಮಾಜದಲ್ಲಿ ನಡೆಯೋದಿಲ್ಲ. ಎಲ್ಲರೂ ಶಾಂತಿ, ನ್ಯಾಯ, ನೀತಿ, ಧರ್ಮದಿಂದ ಏನೋ ಒಂದು ಶಾಂತಿಯ ತೋಟದಂತೆ ನಾವಿದೆಯಲ್ವಾ, ಅದೇ ರೀತಿಯ ಶಾಂತಿಯ ತೋಟದ ಎಲ್ಲ ನಾವು ಮಕ್ಕಳಾಗಕ್ಕೆ ಸಾಧ್ಯ ಆಗ್ತಾ ಇದೆ. ದಯಮಾಡಿ ಇವತ್ತು ನಾವು ಏನು ಕುಮಾರಿ ನೇಹಾ ಅವರಿಗೆ ಆಗಿದ್ದ ಅನ್ಯಾಯ ನಾವು ಇಡೀ ಸಮಾಜದ ವತಿಯಿಂದ ಖಂಡಿಸ್ತಾ ಇದ್ದೇವೆ. ಆ ಬಾರ್ಬರ ಹತ್ಯೆಯನ್ನು ಖಂಡಿಸಿ ಇವತ್ತು ನಾವು ತಹಸೀಲ್ದಾರ್ ಮುಖಾಂತರ ಮಾನ್ಯ ರಾಜ್ಯಪಾಲರಿಗೂ ಹಾಗೂ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಈ ಕೃತ್ಯವನ್ನು ಮಾಡಿದಂತ ಆ ವ್ಯಕ್ತಿಗೆ ಮರಣದಂಡನೆಯನ್ನು ಅತಿ ಶೀಘ್ರದಲ್ಲಿ ವಿಧಿಸಬೇಕು ಮತ್ತು ಕುಮಾರಿ ನೇಹಕ್ಕೆ ಆತ್ಮಕ್ಕೆ ಶಾಂತಿ ಸಿಗಬೇಕು ಮತ್ತು ಆ ಕುಟುಂಬದ ವರ್ಗದವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನಾವು ಇವತ್ತು ತಹಸೀಲ್ದಾರ್ ಮುಖಾಂತರ ಮನವಿಯನ್ನು ಕೊಡ್ತಾ ಇದ್ದೇವೆ. ಎಲ್ಲ ನಮ್ಮ ವೀರಶೈವ ಜನಾಂಗಕ್ಕೂ ನಮಸ್ಕರಿಸುತ್ತಾ, ನಮ್ಮ ಹಿರಿಯ ಮುಖಂಡರಿಗೂ ನಮಸ್ಕರಿಸುತ್ತಾ, ನಾವು ಹೇಳೋದು ಒಂದೇ ಮಾತು, ಒಂದು ಹೆಣ್ಣಂದ್ರೆ ಎಷ್ಟು ಅವರು ಕ್ರೂರವಾಗಿ ಕೊಂದರಂದ್ರೆ ನಿಮಗೆ ಅದು ತಾಯಿಗೆ ಗೊತ್ತಿರ್ತದ ಸಂತ ಏನಂಬುದು. ಇವತ್ತು ಹುಬ್ಬಳ್ಳಿ ಮಗಳು, ನಾಳೆ ಸಣ್ಣವ್ರ ಮಗಳು, ಇಡೀ ದೇಶಕ್ಕೆ ಅಕ್ಕಿ ಒಬ್ಬಳ ಮಗಳೇ. ನಾವು ತಾಯರಂದ್ರೆ ನಮ್ಮ ಮಕ್ಕಳು ನಾಳೆ ಹೆಣ್ಮಕ್ಳಿಗೆ ಇಷ್ಟು ಶೋಷಣೆ ಆಗ್ತದಂದ್ರೆ ಅರ್ಥ ಮಾಡ್ಕೋಬೇಕು. ಗಂಡ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಎಷ್ಟು ಮಟ್ಟಿಗೆ ಬರ್ಬರವಾಗಿ ಅಷ್ಟೇ ಪಬ್ಲಿಕ್ ಅಂತ ದೊಡ್ಡ ಕಾಲೇಜ್, ಬಿವಿಪಿ ಕಾಲೇಜ್, ಯೂನಿವರ್ಸಿಟಿಯಾಗೇನೆ ಹಾಲಾಗಲೇ ಕೊಲೆ ಆಗತ್ತಂದ್ರೆ ಇದಕ್ಕೆ ಎಷ್ಟು ಖಂಡನೀಯವಾಗಿ ನಾವು ಹೋರಾಟ ಮಾಡ್ಬೇಕಾಗ್ತದೆ. ಇದಕ್ಕೆ ಸರ್ಕಾರ ಆಗಲಿ ಇನ್ನೊಂದಾಗಿ ಕಾನೂನು ಪ್ರಕಾರ ಕಠಿಣವಾಗಿ ಗಲ್ಲು ಶಿಕ್ಷೆ ಇಲ್ಲಾಂದ್ರೆ ಅದು ಫೈರ್ ಮಾಡೇನೆ ಸಾಯಿಸ್ಬೇಕಂತ ಹೇಳ್ತೀವಿ. ಹಂಗ್ ಮಾಡಿದಾಗ ಏನಾಗ್ತಂತೆ, ಇನ್ನೊಬ್ರು ಇಂಥ ಕೃತ್ಯಗಳು ಮಾಡೋದು ದೇಶಾದ್ಯಂತ ಕಡಿಮೆ ಆಗ್ತಾ ಹೋಗ್ತದೆ. ಒಬ್ರಿಗೆ ಏನಾದ್ರೂ ಶಿಕ್ಷೆ ಆದ್ರೆ ಅದ್ರ ಮುಖಾಂತರ ಕಡಿಮೆ ಆಗ್ತೈತೆ. ದಯವಿಟ್ಟು ಮಕ್ಕಳನ್ನ ಫಾಲೋ ಮಾಡ್ರಿ. ಏನಾದ್ರೂ ಈ ತರ ಆಯ್ತಂದ್ರೆ ಅಲ್ಲೇ ಕಡಿವಾಣ ಹಾಕ್ರಿ. ಮುಂದುವರೆಗೆ ಬಿಟ್ಟು ಕೊಲೆ ಆಗಕ್ಕೆ ದಯವಿಟ್ಟು ಮಾಡ್ಬೇಡ ಅಂತ ಹೇಳಿ ಈ ರೀತಿಯ ಲವ್ ಜಿಹಾದ್ ಪ್ರಕರಣಗಳನ್ನು ನಡೆಯದಂತೆ ಅಗತ್ಯ ಕ್ರಮ ಕೈಗೊಳ್ಳಲು ಹಾಗೂ ವಿದ್ಯಾರ್ಥಿನಿಯ ಬಾರ್ಬರ ಹತ್ಯೆಗೈದ ವ್ಯಕ್ತಿಗೆ ಮತ್ತು ಅವನಿಗೆ ಸಹಕಾರ ನೀಡಿದ ಎಲ್ಲ ವ್ಯಕ್ತಿಗಳು ಸಹ ಮರಣದಂಡನೆಯಿಂದ ಕಠಿಣ ಶಿಕ್ಷೆಯನ್ನು ವಿಧಿಸುವಂತೆ ಸಮಾಜವು ಒತ್ತಾಯಿಸುತ್ತದೆ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಇಂತಹ ಲವ್ ಜಿಹಾದ್ ಹತ್ಯೆಯ ಪ್ರಕರಣಗಳು ನಡೆಯದಂತೆ ಕೂಡಲೇ ಘನ ಸರ್ಕಾರವು ಕಾನೂನು ತಿದ್ದುಪಡಿ ತಂದು ಆರೋಪಿ ಮತ್ತು ಸಹಕರಿಸಿದ ವ್ಯಕ್ತಿಗಳಿಗೆ ತಕ್ಷಣವೇ ಮರಣದಂಡನೆ ವಿಧಿಸುವ ಕಾನೂನು ಜಾರಿಗೆ ತರಬೇಕೆಂದು ಸಮಾಜವು ಒತ್ತಾಯಿಸುತ್ತದೆ.
ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಇಂಥ ಕೃತ್ಯಗಳು ನಡೆದಾಗ ಉಗ್ರವಾದ ಮರಣದಂಡನೆಯಂತ ಶಿಕ್ಷೆ ಜಾರಿಯಲ್ಲಿರುವಂತೆ ನಮ್ಮ ರಾಜ್ಯದಲ್ಲಿಯೂ ಸಹ ಹೆಣ್ಣು ಮಕ್ಕಳಿಗೆ ಕಾನೂನುಬದ್ಧವಾದ ನ್ಯಾಯ ಮತ್ತು ರಕ್ಷಣೆ ಒದಗಿಸಲು ಈ ಮೂಲಕ ಬಳ್ಳಾರಿ ಜಿಲ್ಲಾ ಸಂಡೂರು ತಾಲೂಕು ವೀರಶೈವ ಲಿಂಗಾಯತ ಸಮಾಜ ಸಂಘ ಒತ್ತಾಯಿಸುತ್ತದೆ. ಸ್ವಲ್ಪ ಮತ ತಿಳಿಸಿ ಫೋಟೋ ತೆಗೆಯಾಕ ಹೋಗಿ ಸಮಯ ಕರ್ಕೊಂಡು ಹೋದ ಹುಡುಗರು ಎಲ್ಲ ನಿಮಗೆ ತೃಪ್ತಿ ತಂದಂಗೆ ಆಗಿದೆ. ಹೌದು, ನಿಜವಾಗ್ಲೂ ಇವತ್ತು ಏನು ಪ್ರತಿಭಟನೆ ಮಾಡಿದೀವಲ್ಲ ನಮಗೆ ತೃಪ್ತಿ ತಂದಿದೆ. ಬಟ್ ತೃಪ್ತಿ ಇಲ್ಲಿಗೆ ನಿಲ್ಲಲ್ಲ. ಈ ಏನು ಘೋರ ಶಿಕ್ಷೆ ಹತ್ಯೆಯನ್ನು ಖಂಡಿಸಿ ನಾವು ಹೋರಾಟ ಮಾಡಿದೀವಲ್ಲ ಆ ಹೋರಾಟ ನಿರಂತರವಾಗಿರುತ್ತೆ. ಎಲ್ಲಿ ತಕ್ಕನ ನೇಹಾ ಕುಟುಂಬದವರಿಗೆ ಅನ್ಯಾಯ ಆಗಿರೋದು ಆರೋಪಿಗೆ ಶಿಕ್ಷೆ ಆಗಬೇಕಲ್ಲ, ಆ ಗಲ್ಲು ಶಿಕ್ಷೆ ಆಗ ತಕ್ಕನ ನಿರಂತರವಾಗಿ ನಾವು ಹೋರಾಟ ಮುಂದುವರಿ ಮಾಡುತ್ತಾ ಇದ್ವಿ. ಸರ್, ತಾವು ಹೇಳಿದ್ರಿ ಈಗ ಮುಖ್ಯಮಂತ್ರಿಗಳು ಕೂಡ ಇದನ್ನ ಕ್ಷಮೆಯನ್ನು ಕೇಳಿದ್ರು. ಈಗ ಒಂದು ಇದರಿಂದ ಎಲೆಕ್ಷನ್ ಚುನಾವಣೆ ಇರೋದ್ರಿಂದ ಬರ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಬಿಜೆಪಿ ಅವರು ಮನವೊಲಿಸಲಿಕ್ಕೆ ಅವರುಗಳಿಗೆ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ನಡ್ಡಾ ಅವರುಗಳಿಗೆ ಇದು ಮಾಡಿದ್ರು, ಸಾಂತ್ವನ ಕೊಟ್ಟಿದ್ರು. ನಾವು ಏನು ನಮ್ಮ ಬೇಡಿಕೆ ಇದೆ, ಏನು ಮಾಡಬೇಕಾಗಿತ್ತು? ಏನಿಲ್ಲ, ಈಗಾಗಲೇ ರಾಜ್ಯಾದ್ಯಂತ ಸಂಘ ಸಂಸ್ಥೆಗಳು ಹಲವಾರು ನಮ್ಮ ಸಮಾಜದ ಮುಖಂಡರು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಸಮಾಜದ ಮುಖಂಡರು ಒಕ್ಕರಲಿಂದ ಇದನ್ನ ಅಕ್ಷಮ ಅಪರಾಧ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಈಗ ಈ ಒಂದು ಸಂದೇಶ, ಈ ಹತ್ಯೆಯಿಂದ ಒಂದು ಸಂದೇಶ ಅಂತ ಹೋಗಬೇಕಾಗಿದೆ ರಾಜ್ಯಕ್ಕೆ. ಮುಂದಿನ ದಿನಮಾನಗಳಲ್ಲಿ ಯಾವುದೇ ಸಮಾಜ ಆಗಲಿ ಈ ಕೃತ್ಯಂತ ಮಾಡದಂತರಿಗೆ ಹಿನ್ನೆಲೆ ಒಂದು ಮರಣದಂಡನೆ ಅಂತ ಶಿಕ್ಷೆ ಆದ್ರೆ ಮುಂದಿನ ಜನಾಂಗಕ್ಕೆ ಒಂದು ಒಳ್ಳೆ ಭಯ ವಾತಾವರಣ ಆಗ್ತದೆ. ಯಾಕಂದ್ರೆ ಈ ಕಾನೂನಲ್ಲಿ ಬಿಗಿಲ್ಲ ಅಂದ್ರೆ ಯಾವುದೇ ಹೋರಾಟ ಇಂತ ಅಕ್ರಮ ಮಾಡಲಿಕ್ಕೆ ಕಷ್ಟ, ಅವಕಾಶ ಕಡಿಮೆ ಇರ್ತದೆ. ಯಾವಾಗ ಕಾನೂನು ತನ್ನ ಕ್ರಮ ಬಿಗಿ ಇರ್ತದೋ ಕಾನೂನು ಕೃತ್ಯ ಮಾಡುವ ಸತ ಹೆದರಿಕೆ ಅಂತಾರೆ. ಇಂಥ ದಿನಮಾನಗಳಲ್ಲಿ ನಾವು ಒಂದೇ ಮಾತು ಹೇಳೋದು, ಶೀಘ್ರವೇ ಕಾನೂನಿಗೆ ತಿದ್ದುಪಡಿ ತಂದು ಬೇರೆ ರಾಜ್ಯಗಳಲ್ಲಿ ಏನು ಈಗ ಇದೆ ಅಂತದನ್ನೇ ಕರ್ನಾಟಕ ಸರ್ಕಾರದಲ್ಲಿ ತಂದು ಇಂಥ ಗೃಹ ಕೃತ್ಯಗಳು ಮುಂದೆ ನಡೆಬಾರದು ಅಂತೇಳಿ ಸಮಾಜದ ಶಾಂತಿ ತೋಟ ಏನು ಕರ್ನಾಟಕ ಶಾಂತಿ ನೆಮ್ಮದಿಗೆ ಹೆಸರುವಾಗಿ ಆಗಿರ್ತದೆ. ಎಲ್ಲಾ ಜನಾಂಗದವರ ಪ್ರೀತಿ ನೆಮ್ಮದಿಯಿಂದ ಇರ್ತಕ್ಕಂಥ ಈ ರಾಜ್ಯ ಮುಂದೆ ಸುರಕ್ಷಿತವಾಗ್ತದೆ ಅಂತೇಳಿ ನನ್ನ ಹೇಳಿಕೆಯನ್ನು ಈಗ ತಾವು ಒಬ್ಬ ಹೆಣ್ಮಗಳಾಗಿ ಮಹಿಳೆಯಾಗಿ ಆ ತಾಯಿಗಾಗಿರ್ತಕ್ಕಂಥ ನೋವನ್ನು ತಾವು ಒಬ್ಬ ತಾಯಿಯಾಗಿ ಏನು ಹೇಳಲಿಕ್ಕೆ ಬಯಸ್ತೀರ? ಆ ತಾಯಿಗೆ ಯಾವ ರೀತಿ ನ್ಯಾಯ ಸಿಗಬೇಕು? ಆ ತಾಯಿಗೆ ನ್ಯಾಯ ಸಿಗಬೇಕು. ಯಾಕಂದ್ರೆ ಆ ಹುಡುಗಿ ತಾಯಿಗೆ ಎಷ್ಟು ನೋವು ಇರ್ತೈತಿ, ಆ ಒಂದು ನೋವು ನಮಗ್ ಬೇಕಾಗ್ತದೆ. ಅದಕ್ಕೆ ಅವಳಿಗೆ ದಯವಿಟ್ಟು ನ್ಯಾಯ ಸಿಗಬೇಕು. ಸರ್, ಈ ಒಂದು ಇದಕ್ಕೆ ಉತ್ತರ ಪ್ರದೇಶದ ಮಾದರಿಯಲ್ಲಿ ಕಾನೂನು ಕಠಿಣ ಶಿಕ್ಷೆ ಆಗಬೇಕು. ಆ ಒಂದು ಮಾತ್ರ ಈಗ ಏನ್ ಹೇಳಿದ್ರೆ ಕಾನೂನು ಬಿಗಿ ಆಗಬೇಕು ಅಂತ ಹೇಳ್ತಾರಲ್ಲ, ಉತ್ತರ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಕಾನೂನು ಇಲ್ಲಿ ತಗೊಂಬಂದ್ರೆ ಆಗ ಮಾತ್ರ ಇದನ್ನ ಕಂಟ್ರೋಲ್ ಮಾಡಕ್ ಸಾಧ್ಯ ಅಂತ ನನ್ನ ಅಭಿಪ್ರಾಯ. ತಾವು ಈ ಹಿಂದೆ ಈ ರೀತಿ ಘಟನೆಗಳು ಬಹಳ ಆಗಿದೆ. ಆದ್ರೂ ಕೂಡ ಇವತ್ತು ನೇಹಾ ಹಿರೇಮಠವರಾಗಿರ್ತಕ್ಕಂಥದ್ದನ್ನು ಎಲ್ಲರೂ ಪ್ರತಿಭಟನೆ ಮಾಡಿದ್ದಾರೆ. ಯಾವುದೇ ಪಕ್ಷಾತೀತವಾಗಿ ರಾಜಕೀಯವಾಗಿ ಯಾವುದೇ ದೇಶ ಅಂದ್ರೆ ಮುಂದೆ 48 ಗಂಟೆಯಲ್ಲಿ 7 ಆಗಿರ್ತಕ್ಕಂಥದ್ದು ನೇಹಾದ ಹತ್ಯೆ ಆದಾಗ. ನೇಹಾದ ಹತ್ಯೆದು ಆಗಸ್ಟ್ ಸ್ಟೂಡೆಂಟ್ ಅದ್ರ ಜೊತೆಗೆ ಎಲ್ಲರೂ ಸಹ ಬಂದು ಜಾಸ್ತಿ ಫೋಕಸ್ ಆಗ್ತದೆ. ಈ ನೇಹಾ ಆಗಿರ್ತಕ್ಕಂಥದ್ದು ಮೊನ್ನೆ ನಿನ್ನೆ ಒಂದು ಸ್ಪೆಷಲ್ ಕೋರ್ಟ್ ಮಾಡ್ತೀವಿ ಅಂತ ಹೇಳಿ, ಬಟ್ ಅದು ಹೇಳಿಕೆ ಎಲೆಕ್ಷನ್ ಸೀಮಿತ ಆಗಬಾರ್ದು. ಸ್ಪೆಷಲ್ ಕೋರ್ಟ್ ಮಾಡಿ ಇಮಿಡಿಯೇಟ್ಲಿ ಅದಕ್ಕೆ ಮರಣದಂಡನೆ ಆಗ್ತಕ್ಕಂಥ ಗಲ್ಲಿಗೆ ಇರ್ತಕ್ಕಂಥದ್ದನ್ನ ಹೇಳ್ಕೊಡ್ಬೇಕು. ಡಿಲೇ ಆದೇನಂತ ಸಾಕಷ್ಟು ಸಮಸ್ಯೆ ಆಗ್ತದೆ. ಅದಕ್ಕೆ ಈಗೇನು ಅವರು ವೆಲ್ಕಮ್ ಮಾಡ್ತಿದ್ರು, ಸ್ಪೆಷಲ್ ಕೋರ್ಟ್ ಮಾಡಿ ಸಿಐಡಿ ಮಾಡಿ ಸ್ಪೆಷಲ್ ಕೋರ್ಟ್ ಮಾಡ್ಬೋದು ಅಂತ ಮಾಡ್ತಿದ್ರು. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಯಾವುದೇ ಸರ್ಕಾರ ಇರೋದ್ರಿಂದ ಪ್ರಾಂತವಂತ ಮುಖ್ಯಮಂತ್ರಿಗಳು ಯುಕ್ತಿ ಮಾಡೋದು ಅಂದ್ರೆ ಬುಲ್ಡೇಜರ್ ಪಾಪ ಏನ್ ಮಾಡ್ತಾರೆ ಸ್ಪೆಷಲಿಸ್ಟ್ ಅದಾದ್ರೆ ಕಾನೂನಿಲ್ಲ ಎನ್ಕೌಂಟರ್ ಮಾಡ್ಬೇಕಂದ್ರೆ ಅದು ಕಾನೂನು ತಿದ್ದುಪಡಿ ಮಾಡೋಕ್ಕಾಗಲ್ಲ. ಬಟ್ ಹಂಗೆ ಒಂದೆರಡು ಆದ್ರೇನೆ ಅದಕ್ಕೊಂದು ಹತೋಟಿಗೆ ಬರುತ್ತೆ ಅಂತೇಳಿ ನನ್ನ ಅಭಿಪ್ರಾಯ.
ತಹಸೀಲ್ದಾರ್ ಕಚೇರಿ ಮುಂದೆ ಮಾಧ್ಯಮದವ್ರ ಮುಂದೆ ಹೇಳಬೇಕಾಗಿತ್ತು ಇಷ್ಟೇ. ನಮ್ಗೆ ಇವತ್ತು ಒಬ್ಬ ಸ್ನೇಹ ಕಳ್ಕೊಂಡಿದ್ದೀವಿ ನಾವು. ರಾಜ್ಯಾದ್ಯಂತ ತಾಯರು ಹೃದಯ ಚಿದ್ರಾಗ್ಬಿಟ್ಟಿದ್ದೇವೆ. ನಾನು ಕೇಳೋದಿಷ್ಟೇ, ಇವತ್ತು ಒಬ್ಬ ಸ್ನೇಹ ಕಳ್ಕೊಂಡಿದ್ದೀವಿ, ನಾಳೆ ಇನ್ನೊಬ್ಬ ಸ್ನೇಹ ಕಳ್ಕೋಬಹುದು, ನಾಳೆ ಇನ್ನೊಬ್ಬ ಸ್ನೇಹ ಕಳ್ಕೋಬಹುದು. ಆದಷ್ಟು ನಾನು ಮಾಧ್ಯಮದವ್ರ ಮುಂದೆ ಕೇಳಕ್ಕೆ ಮೊದಲು ಇಷ್ಟೇ, ನಿಜವಾದ ನ್ಯಾಯ ಮರಣದಂಡನೆ ವಿಧಿಸಿದ್ರೆ ನೆಕ್ಸ್ಟ್ ರಾಜ್ಯದಲ್ಲೇ ಯಾವ ಮಕ್ಕಳು ಈಗ ಎಷ್ಟೋ ಆಸೆ ಇರುತ್ತೆ ತಾಯಿಗಳು, ಆ ತಾಯಿಗಳು ಮನಸ್ಸೆಲ್ಲ ಹೊಡೆಬಿಟ್ಟಿದ್ದಾರೆ. ಯಾಕಂದ್ರೆ ಇದು ಅನ್ಯಾಯ. ಆದಷ್ಟು ಶೀಘ್ರದಲ್ಲೇ ನಾವು ಕೇಳ್ತಿಷ್ಟೇ ಆಗಿರ್ತಕ್ಕಂಥ ಅನ್ಯಾಯ. ಆಮೇಲೆ ಒಂದು ವೇಳೆ ನೀವ್ಯಾರಾದ್ರೂ ನ್ಯಾಯ ಕೊಡ್ತೇ ಹೋದ್ರೆ ಮತ್ತೆ ಉಗ್ರ ಹೋರಾಟ ಮಾಡಿ ಮರಣದಂಡನೆ ವಿಧಿಸೋವರೆಗೂ ಈ ಹೋರಾಟ ಮುಂದುವರಿತೈತೆ ಅಂತ ಇವತ್ತು ತಾಲೂಕು ಕಚೇರಿ ಮುಂದೆ ಮಾಧ್ಯಮದವ್ರ ಮುಂದೆ ನಾನು ಹೇಳ್ತಾ ಇದ್ದೀನಿ. ಇಲ್ಲೇ ಬಿಡಲ್ಲ, ಮುಂದುವರಿಸ್ತಾ ಬರ್ತೀವಿ. ಮರಣದಂಡ ಕೊಡ್ತೀವಿ. ಆ ನೇಗಾಗಿರ್ತಕ್ಕಂಥ ಮನೆಗಾಗಿರ್ತಕ್ಕಂಥ ಕುಟುಂಬಕ್ಕೆ ನೋವುನ ನಾವೆಲ್ಲರೂ ಸೇರಿ ಒಗ್ಗಟ್ಟಿನಿಂದ ಏನು ವೀರಶೈವ ಒಗ್ಗಟ್ಟಿದಲ್ಲ ಅದನ್ನ ಬಿಡಲ್ಲ. ಈ ಎಲೆಕ್ಷನ್ ಬದವೆ ಅದಿದಂತ ಏನಾದ್ರೂ ಹೇಳ್ಕೊಂಡು ಜಾರಕಬಹುದು, ಆದ್ರೂ ಜಾರಕ್ ಬಿಡಲ್ಲ, ಬೇರೆ ರೀತಿ ಅಂತ ಮಾಡಬಹುದು. ಅದೇ ತರ ಮಾಡಿ ಕಠಿಣ ಶಿಕ್ಷೆ ಮಾಡಲೇಬೇಕಂತ ಕೇಳ್ಕೊಳ್ತಾ ಇದೀನಿ. ಧನ್ಯವಾದ.